ಇನ್ನು ಎತ್ತಿನ ಗಾಡಿ ಏರಿ ಬಂದ್ರು. ಹಾಗೆ ಹಲವು ಮಂದಿ ಕಾರ್ಗಳನ್ನ ಬೈಕ್ಗಳನ್ನ ತಳ್ಳೋ ಮುಖೇನವಾಗಿ ಇವತ್ತು ಪ್ರತಿಭಟಿಸಿದ್ರು. ಹೌದು, ರಾಜ್ಯದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಮೇಲಿನ ಮಾರಾಟದ ಬೆಲೆಯನ್ನ ಹೆಚ್ಚಳ ಮಾಡಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಬಿಜೆಪಿ ಈ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ರಾಜ್ಯದಾದ್ಯಂತ ವಿಚಿತ್ರವಾದಂತಹ ರೀತಿಯಲ್ಲಿ ಪ್ರತಿಭಟನೆ ಮುಖೇನವಾಗಿ ಸರ್ಕಾರದ ವಿರುದ್ಧ ತಮ್ಮ ಖಂಡನೆಯನ್ನ ವ್ಯಕ್ತಪಡಿಸಿವೆ. ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರವಾಗಿ ಇವತ್ತು ಪ್ರತಿಭಟನೆಗಳು ಹೇಗೆ ನಡೆದವು, ಅದರ ಜೊತೆಗೆ ಸರ್ಕಾರ ಬೆಲೆ ಏರಿಕೆಯನ್ನ ಹೇಗೆ ಸಮರ್ಥಿಸಿಕೊಳ್ತಾ ಇದೆ, ಕೇಂದ್ರದ ಕಡೆಗೆ ಹೇಗೆ ಬೊಟ್ಟು ಮಾಡ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡೋಣ. ಈ ಕರ್ನಾಟಕ ರಾಜ್ಯದ ಡೋಂಗಿ ಮುಖ್ಯಮಂತ್ರಿ ಅಪರಾಧ ಸಿದ್ದರಾಮಯ್ಯಗೆ 2-4 ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಆಯೋಜನೆ ಮಾಡೋರಿದ್ದೇವೆ. ಆದಾಯ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಇವಿಷ್ಟೇ ಸೋರ್ಸಸ್. ತೈಲ ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಮಹಾ ಸಮರವನ್ನೇ ಸಾರಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಜೋರಾಗಿದೆ. ಇವತ್ತು ಕೇವಲ ಪ್ರತಿಭಟನೆಗೆ ಮಾತ್ರ ಸಾಕ್ಷಿಯಾಗಲಿಲ್ಲ. ವಿಚಿತ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ಹೊರಹಾಕಲಾಗಿದೆ. ವಿಭಿನ್ನ ರೀತಿಯ ಪ್ರತಿಭಟನೆ ಎಲ್ಲರ ಗಮನ ಸೆಳೆಯಿತು. 16 ರೀತಿಯಲ್ಲಿ ಪ್ರತಿಭಟಿಸುವ ಮೂಲಕ ವಿಪಕ್ಷ ನಾಯಕರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದ್ರು. ಎತ್ತಿನ ಗಾಡಿ ಏರಿ ನಾಯಕರು ಬಂದಿದ್ದರು. ಶವಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದರು. ಕುದುರೆ ಗಾಡಿಗೆ ಬೈಕ್ ಕಟ್ಟಿ ಸವಾರಿ ಮಾಡಿದರು. ರಾಮನಗರದಲ್ಲಿ ತೆಂಗಿನಕಾಯಿ ಚಿಕ್ಕು ಹಿಡಿದು ಕಿವಿಗೆ ಹೂ ಇಟ್ಕೊಂಡು ಪ್ರತಿಭಟಿಸಿದರು. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನೇ ಹೊರಹಾಕಿದರು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಎತ್ತಿನ ಗಾಡಿಯ ಸಮರ. 2020ರಲ್ಲೂ ಇದೇ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ವಿರುದ್ಧ ಎತ್ತಿನ ಗಾಡಿಯ ಪ್ರತಿಭಟನೆ ಮಾಡಿದ್ರು. 16 ಎತ್ತಿನ ಗಾಡಿಯನ್ನ ತಂದು ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಅಂದು ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೀಗ ಅದೇ ರೀತಿಯಲ್ಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದೆ. ಜಿಲ್ಲೆಯಲ್ಲೂ ಎತ್ತಿನ ಗಾಡಿಯ ಮೂಲಕ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನೇ ಹೊರಹಾಕಲಾಯಿತು. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ದಂಡೇ ಸೇರಿತ್ತು. ಏನೆಲ್ಲ ಬೆಳವಣಿಗೆಗಳು ಆದ್ವು ಅನ್ನೋದನ್ನ ದೃಶ್ಯಗಳ ಸಮೇತ ತೋರಿಸ್ತೀವಿ ನೋಡಿ. ದೃಶ್ಯ 1. ಎತ್ತಿನ ಗಾಡಿ ಏರಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ. ದೃಶ್ಯ 2. ಎತ್ತಿನ ಗಾಡಿ ಏರಿ ಬಿಜೆಪಿ ಮಾಜಿ ಸಚಿವ ಸಿಟಿ ರವಿ ಪ್ರತಿಭಟನೆ. ದೃಶ್ಯ 3. ರಸ್ತೆಯಲ್ಲೇ ಕುಳಿತು ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ದೃಶ್ಯ 4. ಬ್ಯಾರಿಕೇಡ್ ಹತ್ತಿದ ಸಿಟಿ ರವಿ ಸರ್ಕಾರದ ವಿರುದ್ಧ ಕಿಡಿ. ದೃಶ್ಯ 6. ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಖಾಕಿ. ಇನ್ನು ಪ್ರತಿಭಟನೆ ವೇಳೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶದ ಸುರಿಮಳೆಯನ್ನೇ ಸುರಿಸಿದ್ರು. ಈ ಕರ್ನಾಟಕ ರಾಜ್ಯದ ಡೋಂಗಿ ಮುಖ್ಯಮಂತ್ರಿ 2-4 ಎಷ್ಟು ಒಬ್ಬೊಬ್ಬರಿಗೆ 1-4 ಇರ್ತದೆ. ಸಿದ್ದರಾಮಯ್ಯನಿಗೆ ಎಷ್ಟು 4? ಸಿದ್ದರಾಮಯ್ಯನವ್ರಿಗೆ ಎಷ್ಟು 4? 2-4. ನುಂಗಣ್ಣ ಯಾರು? ಸಿದ್ದರಾಮಣ್ಣ ನುಂಗಣ್ಣ. ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಇಷ್ಟಕ್ಕೆ ನಿಲ್ಲೇ ಇಲ್ಲ. ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಇದೆಯಾ ಅಂದ್ರು. ನಾವು ಕೇವಲ ₹1 ಹೆಚ್ಚಳ ಮಾಡಿದ್ದಕ್ಕೆ ಪ್ರತಿಭಟನೆ ಮಾಡಿದ್ದು. ಇದೀಗ ₹3 ಏರಿಕೆ ಮಾಡಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂದ್ರು. ಮಾನ ಮರ್ಯಾದೆ ಇದೆಯನ್ರಿ ಬಿಜೆಪಿ ಅವರಿಗೆ ಅಂತ. ಎಷ್ಟು? ₹1 ಏರಿಸಿದ್ಕೆ ಒಂದೇ ₹1.
ಪೆಟ್ರೋಲ್ ಬೆಲೆಯನ್ನ ₹1 ಏರಿಸಿದ್ಕೆ ಸಿದ್ದರಾಮಯ್ಯನವರು ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂದ್ರು. ಸಿದ್ದರಾಮಯ್ಯ, ನೀವು ₹3 ಏರಿಸಿದಿರಲ್ಲ, ₹3.25 ನಿಮಗೆ ಮಾನ ಮರ್ಯಾದೆ ಇದೆಯಾ? ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಯಾರ್ದು 2 ನಾಲಿಗೆ? ಯಾರು 2 ನಾಲಿಗೆ? ಈಗ ನುಂಗಣ್ಣ ಯಾರು? ಇನ್ನು ಪ್ರತಿಭಟನೆಗೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಶವಯಾತ್ರೆಯ ರೀತಿ ಬಿಜೆಪಿ ಕಾರ್ಯಕರ್ತರು ವಿಚಿತ್ರ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬೆಲೆ ಏರಿಕೆ ಅಕ್ಷಮ್ಯ ಅಪರಾಧ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ರೆ, ತೈಲ ದರ ಇಳಿಸೋವರೆಗೂ ನಮ್ಮ ಹೋರಾಟ ಅಂತ ವಿಜೇಂದ್ರ ಕಿಡಿಕಾರಿದ್ರು. ಬರುವಂಥ ದಿವಸಗಳಲ್ಲಿ ಜನರು ಬದುಕೋದು ಕಷ್ಟ ಆಗುತ್ತೆ ಅನ್ನುವಂಥ ವಿಷಯ ಗೊತ್ತಿದ್ರೂ ಸಹ ಈ ರೀತಿ ಒಂದು ತೀರ್ಮಾನಕ್ಕೆ ಬಂದಿರುವಂಥ ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಜನರ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಈಗಲಾದರೂ ನೀವು ಏರಿಕೆ ಮಾಡಿರುವಂಥ ದರವನ್ನು ವಾಪಸ್ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮುಂದೆನೂ ಕೂಡ ಎಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಬರೋದಿಲ್ಲ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಆಯೋಜನೆ ಮಾಡೋರಿದ್ದೇವೆ. ತೆರಿಗೆ ಹಂಚಿಕೆ ವಿಚಾರದಲ್ಲಿ ಈ ಹಿಂದೆ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಸಮರ ಸಾರಿತ್ತು, ಚೊಂಬಿನ ಜಾಹೀರಾತು ಕೊಟ್ಟು ಕುಟುಕಿತ್ತು. ಇದೇ ಅಸ್ತ್ರವನ್ನ ಬಿಜೆಪಿ ಕಾರ್ಯಕರ್ತರು ತಿರುಗಿಸಿ ಬಿಟ್ಟಿದ್ದಾರೆ. ಮಂಗಳೂರಲ್ಲಿ ಚೊಂಬಿನಿಂದ ಹಣ ಸಂಗ್ರಹಿಸಿ ಚಿಪ್ಪಿಗೆ ಪೆಟ್ರೋಲ್ ತುಂಬಿಸಿಕೊಂಡು ಕಾರಿಗೆ ಹಗ್ಗ ಕಟ್ಟಿ ಎಳೆದು ಸ್ಕೂಟರ್ ತಳ್ಳಿಕೊಂಡು ಜಾಥಾ ಮಾಡಿತು. ಇತ್ತ ತೈಲ ಬೆಲೆ ಏರಿಕೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮೇಲೆ ಸಮರ್ಥನೆ ಕೊಟ್ಟಿದ್ದಾರೆ. ತೆರಿಗೆ ಆದಾಯ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಇವಿಷ್ಟೇ ಸೋರ್ಸಸ್ಗಳು ನಮಗೆ, ಆಯಿಲು ಮತ್ತೆ ಲಿಕ್ಕರ್. ಸೊ ಬೇರೆ ರಾಜ್ಯ ಪಕ್ಕದ ರಾಜ್ಯಗಳಲ್ಲಿ ಇವತ್ತು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು, ರಾಜ್ಯದಲ್ಲಿ ಅಭಿವೃದ್ಧಿಗಳಾಗಬೇಕು. ಅದಕ್ಕೋಸ್ಕರ ಹೆಚ್ಚು ಹಣವನ್ನು ನಾವು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಗತ್ಯ ಇದೆ. ಅದು ಈ ಸಂದರ್ಭಕ್ಕೆ ಅಗತ್ಯ ಇದೆ. ತೈಲ ಬೆಲೆ ಏರಿಕೆ ಖಂಡಿಸಿ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಮಂಡ್ಯದಲ್ಲಿ ಕೈಯಲ್ಲಿ ಕತ್ತರಿ ಹಿಡಿದು ಪಿಕ್ ಪಾಕೆಟ್ ಸರ್ಕಾರವೆಂದು ಆಕ್ರೋಶ ಹೊರಹಾಕಿದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಸೈಕಲ್ ಓಡಿಸುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ. ರಾಮನಗರದಲ್ಲಿ ತೆಂಗಿನಕಾಯಿ ಚಿಪ್ಪು ಹಾಗೂ ಕಿವಿಯಲ್ಲಿ ಹೂ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು. ಒಟ್ಟಾರೆಯಾಗಿ ತೈಲ ಬೆಲೆ ಏರಿಕೆ ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.